Hi students, welcome to Political Science class. ಆತ್ಮೀಯ ವಿದ್ಯಾರ್ಥಿಗಳೇ, BA, BCom, BSc ಪ್ರಥಮ ವರ್ಷದಲ್ಲಿ ಅಂದರೆ ಪ್ರಥಮ ಸೆಮಿಸ್ಟರ್ದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಹಾಗೂ BA ತೃತೀಯ ಸೆಮಿಸ್ಟರ್ದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಹಾಗೂ PUC ಪ್ರಥಮ ವರ್ಷದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನುವ ದೃಷ್ಟಿಕೋನ ಇಟ್ಟುಕೊಂಡು ಇವತ್ತಿನ ವಿಡಿಯೋದಲ್ಲಿ ವಿದ್ಯಾರ್ಥಿಗಳೇ ಫಂಡಮೆಂಟಲ್ ರೈಟ್ಸ್ ಮೂಲಭೂತ ಹಕ್ಕುಗಳ ಕುರಿತು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ವಿಶೇಷವಾಗಿ BA, BCom, BSc ವಿದ್ಯಾರ್ಥಿಗಳಿಗೆ ಅಂದರೆ ಪ್ರಥಮ ಸೆಮಿಸ್ಟರ್ದಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾರತ ಸಂವಿಧಾನವನ್ನು ಅಧ್ಯಯನ ಮಾಡ್ತೀರಿ. ಅವರಿಗೆ ಇದು ಬಹಳ ವಿಶೇಷವಾಗಿ ಸಹಾಯಕಾರಿಯಾಗ್ತದೆ, ಅನುಕೂಲ ಆಗ್ತದೆ ವಿದ್ಯಾರ್ಥಿಗಳೇ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ವಿದ್ಯಾರ್ಥಿಗಳೇ ಭಾರತ ಸಂವಿಧಾನದಲ್ಲಿ ಬರುವಂತಹ ಮೂಲಭೂತ ಹಕ್ಕುಗಳ ಕುರಿತು ನಾವು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಹಾಗಾದರೆ ಮೂಲಭೂತ ಹಕ್ಕುಗಳ ಅಂದ ಕೂಡಲೇ ನಾವೇನೇನು ತಿಳ್ಕೊಳ್ತೀವಿ ಅನ್ನೋದನ್ನು ಸ್ವಲ್ಪ ನೋಡಬೇಕಾಗ್ತದೆ ವಿದ್ಯಾರ್ಥಿಗಳೇ. ಫಂಡಮೆಂಟಲ್ ರೈಟ್ಸ್ ಅಂದ ಕೂಡಲೇ ಇಂಟ್ರೊಡಕ್ಷನ್, ಮೂಲಭೂತ ಹಕ್ಕುಗಳು ಅಂದ ಕೂಡಲೇ ಅದರ ಪೀಠಿಕೆ ಬಗ್ಗೆ ತಿಳಿದುಕೊಳ್ಳೋಣ. ತದನಂತರ ಮೀನಿಂಗ್ ಆಫ್ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳ ಅರ್ಥ. ಆಟ್ ಪ್ರೆಸೆಂಟ್ 6 ಫಂಡಮೆಂಟಲ್ ರೈಟ್ಸ್. ಪ್ರಸ್ತುತವಾಗಿ ನಾವು 6 ಮೂಲಭೂತ ಹಕ್ಕುಗಳನ್ನ ಕಾಣ್ತೀವಿ. 1 ರೈಟ್ ಟು ಈಕ್ವಾಲಿಟಿ, ಸಮಾನತೆ ಹಕ್ಕು. 2 ರೈಟ್ ಟು ಫ್ರೀಡಮ್, ಸ್ವಾತಂತ್ರ್ಯದ ಹಕ್ಕು. 3 ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲೋಯಿಟೇಷನ್, ಶೋಷಣೆ ವಿರುದ್ಧದ ಹಕ್ಕು. 4 ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. 5 ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. 6 ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್, ಸಂವಿಧಾನದ ಪರಿಹಾರೋಪಾಯಕ ಹಕ್ಕು. ಹೀಗೆ ಮೂಲಭೂತ ಹಕ್ಕುಗಳಲ್ಲಿ ಪ್ರಮುಖವಾಗಿ 6 ರೀತಿಯ ಹಕ್ಕುಗಳನ್ನ ಕಾಣ್ತೀವಿ ವಿದ್ಯಾರ್ಥಿಗಳೇ. ಇವತ್ತಿನ ವಿಡಿಯೋದಲ್ಲಿ ನಾವು 6 ಮೂಲಭೂತ ಹಕ್ಕುಗಳಲ್ಲಿ ಪ್ರಮುಖವಾಗಿ 3 ರೀತಿಯ ಮೂಲಭೂತ ಹಕ್ಕುಗಳನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇನ್ನುಳಿದ 3 ಮೂಲಭೂತ ಹಕ್ಕುಗಳನ್ನ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ 3 ಪ್ರಮುಖ ಮೂಲಭೂತ ಹಕ್ಕುಗಳ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾಗ್ತದೆ ವಿದ್ಯಾರ್ಥಿಗಳೇ. ಹಾಗಾದರೆ ಮೂಲಭೂತ ಹಕ್ಕುಗಳು ಅಂದ ಕೂಡಲೇ ನಾವು ಮೊದಲಿಗೆ ಅದರ ಪೀಠಿಕೆ ಬಗ್ಗೆ ಸ್ವಲ್ಪ ನೋಡಬೇಕಾಗ್ತದೆ ವಿದ್ಯಾರ್ಥಿಗಳೇ. ಮೂಲಭೂತ ಹಕ್ಕುಗಳ ಇಂಟ್ರೊಡಕ್ಷನ್, ಫಂಡಮೆಂಟಲ್ ರೈಟ್ಸ್ ಇಂಟ್ರೊಡಕ್ಷನ್ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಭಾರತ ಸಂವಿಧಾನದ 3ನೇ ಭಾಗದಲ್ಲಿ, ಭಾರತ ಸಂವಿಧಾನದ 3ನೇ ಭಾಗದಲ್ಲಿ ಅಂದರೆ 12ನೇ ವಿಧಿಯಿಂದ ಹಿಡ್ಕೊಂಡು 35ನೇ ವಿಧಿಯವರೆಗೆ 35ನೇ ವಿಧಿಯವರೆಗೆ ಮೂಲಭೂತ ಹಕ್ಕುಗಳ ಬಗ್ಗೆ ಸ್ಪಷ್ಟಪಡಿಸುತ್ತದೆ. ಭಾರತ ಸಂವಿಧಾನದ 3ನೇ ಭಾಗದಲ್ಲಿ 12ರಿಂದ ಹಿಡ್ಕೊಂಡ 35ನೇ ವಿಧಿಯವರೆಗೆ ಮೂಲಭೂತ ಹಕ್ಕುಗಳ ಬಗ್ಗೆ ಸ್ಪಷ್ಟಪಡಿಸ್ತೈತೆ. ಮೊದಲು ವಿದ್ಯಾರ್ಥಿಗಳ ಮೂಲಭೂತ ಹಕ್ಕುಗಳು ಎಷ್ಟು ಇದ್ದಪ್ಪ ಅಂತಂದ್ರೆ 7 ಮೂಲಭೂತ ಹಕ್ಕುಗಳಿದ್ದು. ಆ 7 ಮೂಲಭೂತ ಹಕ್ಕುಗಳಲ್ಲಿ 1 ಮೂಲಭೂತ ಹಕ್ಕನ್ನು ತೆಗೆದುಹಾಕಲಾಗಿದೆ, ಅಂದರೆ ರದ್ದುಪಡಿಸಲಾಗಿದೆ. ಆ ಮೂಲಭೂತ ಹಕ್ಕು ಯಾವುದಪ್ಪ ಅಂತಂದ್ರೆ ಆಸ್ತಿಯ ಹಕ್ಕು. ಅಂದ್ರೆ ಭಾರತ ಸಂವಿಧಾನದ ತಿದ್ದುಪಡಿಯ ವಿಧೇಯಕ ಮಸೂದೆ 1978ರ 44ನೇ ತಿದ್ದುಪಡಿ ಅಡಿಯಲ್ಲಿ ಭಾರತ ಸಂವಿಧಾನದಿಂದ ಇದನ್ನು ರದ್ದುಪಡಿಸಲಾಗಿದೆ, ತೆಗೆದುಹಾಕಲಾಗಿದೆ. ಯಾವುದಪ್ಪ ಅಂತಂದ್ರೆ ಆಸ್ತಿ ಹಕ್ಕನ್ನು 1978ರ 44ನೇ ತಿದ್ದುಪಡಿಯ ಮೂಲಕ ಅದನ್ನು ತೆಗೆದುಹಾಕಲಾಗಿದೆ. ಅದು ಈಗ ಪ್ರಸ್ತುತವಾಗಿ ಏನಪ್ಪ ಅಂತಂದ್ರೆ 12ನೇ ಭಾಗದಲ್ಲಿ 300ನೇ ವಿಧಿಯಲ್ಲಿ ಒಂದು ರೀತಿಯ ಶಾಸನಾತ್ಮಕ ಹಕ್ಕಾಗಿ ಉಳಿದದ. ಅರ್ಥ ಆಯ್ತು ರೀ? ಅಂದ್ರೆ ಮೊದಲ 7 ಹಕ್ಕುಗಳಿದ್ದು 7 ಹಕ್ಕುಗಳಲ್ಲಿ 1 ಹಕ್ಕನ್ನು ತೆಗೆಯಲಾಗಿದೆ. ಅದೇ ಆಸ್ತಿ ಹಕ್ಕನ್ನು ತೆಗೆಯಲಾಗಿದೆ. 31ನೇ ವಿಧಿ ಏನವಾಗಿರ್ತದ, ಆ ಆಸ್ತಿ ಹಕ್ಕನ್ನು ತೆಗೆಯಲಾಗಿದೆ. ಆಸ್ತಿ ಹಕ್ಕು ಈಗೇನಪ್ಪ ಅಂತಂದ್ರೆ 12ನೇ ಭಾಗದಲ್ಲಿ 300ನೇ ವಿಧಿ ಅನ್ವಯ ಅದು ಒಂದು ರೀತಿಯ ಶಾಸನಾತ್ಮಕ ಹಕ್ಕಾಗಿ ಉಳಿದದ. ಅಂದರೆ ಈಗ ನಾವು ಪ್ರಸ್ತುತವಾಗಿ ವಿದ್ಯಾರ್ಥಿಗಳೇ 6 ಮೂಲಭೂತ ಹಕ್ಕುಗಳನ್ನ ಕಾಣ್ತೀವಿ. ಅರ್ಥ ಆಯ್ತು ರೀ? ಆ 6 ಮೂಲಭೂತ ಹಕ್ಕುಗಳನ್ನ ನೋಡ್ತೀವಿ. ನೌ ಯುವರ್ ಫಂಡಮೆಂಟಲ್ ರೈಟ್ಸ್.
ಆ 6 ಮೂಲಭೂತ ಹಕ್ಕುಗಳು ಯಾವಪ್ಪ ಅಂತಂದ್ರೆ ರೈಟ್ ಟು ಈಕ್ವಾಲಿಟಿ ಸಮಾನತೆ ಹಕ್ಕು, ರೈಟ್ ಟು ಫ್ರೀಡಮ್ ಸ್ವಾತಂತ್ರ್ಯದ ಹಕ್ಕು, ರೈಟ್ ಅಗ್ನೆಸ್ಟ್ ಎಕ್ಸ್ಪ್ಲೋಯಿಟೇಷನ್ ಶೋಷಣೆ ವಿರುದ್ಧದ ಹಕ್ಕು, ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ರೈಟ್ ಟು ಕಲ್ಚರ್ ಆ್ಯಂಡ್ ಎಜುಕೇಷನ್ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಸಂವಿಧಾನದ ಪರಿಹಾರೋಪಾಯಕ ಹಕ್ಕು ಅಥವಾ ಸಂವಿಧಾನಾತ್ಮಕ ಪರಿಹಾರೋಪಾಯಕ ಹಕ್ಕು. ಹೀಗೆ ಈಗ ನಾವು ಪ್ರಸ್ತುತವಾಗಿ ವಿದ್ಯಾರ್ಥಿಗಳೇ 6 ರೀತಿಯ ಮೂಲಭೂತ ಹಕ್ಕುಗಳನ್ನ ಕಾಣ್ತೀವಿ. ಆ 6 ಮೂಲಭೂತ ಹಕ್ಕುಗಳಲ್ಲಿ ನಾವು ಇವತ್ತು 3 ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿದುಕೊಳ್ಳೋಣ. ಅರ್ಥ ಆಯ್ತು ರೀ? ಮೊದಲು ಬರುವಂಥ 3 ರೀತಿಯ ಮೂಲಭೂತ ಹಕ್ಕುಗಳ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋ ವಿದ್ಯಾರ್ಥಿಗಳೇ. ಇಲ್ಲಿ ಭಾರತ ಸಂವಿಧಾನದ 3ನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ನಾವು ತಿಳ್ಕೊಬೋದು. ಇಲ್ಲಿ ಒಂದು 2 ರೀತಿಯ ಪ್ರಶ್ನೆ ಕೇಳಬಹುದ್ರೆ CET ದರ್ಶನ ಕೂಡ ಕ್ವಶನ್ ಬರ್ಬೋದು. ಭಾರತ ಸಂವಿಧಾನದ ಯಾವ ಭಾಗದಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ವಿವರಿಸಲಾಗಿದೆ? ಯಾವ ಭಾಗಪ್ಪ? 3ನೇ ಭಾಗದಲ್ಲಿ. ನೇಮ್ ದ ಪಾರ್ಟ್ which contains the fundamental rights. which part? 3rd part. ಇನ್ನೊಂದು, ಭಾರತ ಸಂವಿಧಾನದ ಅಡಿಯಲ್ಲಿ ಆಸ್ತಿ ಹಕ್ಕನ್ನು ಯಾವ ತಿದ್ದುಪಡಿಯ ಮೂಲಕ ತೆಗೆದುಹಾಕಲಾಯಿತು ಕೇಳ್ತಾರೆ. ಯಾವುದೇ 1978ರ 44ನೇ ತಿದ್ದುಪಡಿಯ ಮೂಲಕ ಆಸ್ತಿ ಹಕ್ಕನ್ನು ತೆಗೆದುಹಾಕಲಾಯಿತು. ಅರ್ಥ ಆಯ್ತು ರೀ? ಇಲ್ಲಿ ಸಿಂಪಲ್ ಆಗಿ ಒಂದು 2 ಕ್ವಶನ್ ಬರ್ತಾವೆ, ಇದನ್ನು ಸರಿಯಾಗಿ ನೋಡ್ಕೊರಿ. ಇಲ್ಲಿ ಏನೊಂದು ಕ್ವಶನ್ ಕೇಳ್ಬೋದು. which amendment removes the right to property from fundamental rights? which amendment? 1978-44 Amendment Act. ಅರ್ಥ ಆಯ್ತು ರೀ? 2 ರೀತಿ ಕ್ವಶನ್ ಬರ್ತಾವೆ, ಅದನ್ನು ಸರಿಯಾಗಿ ನೋಡ್ಕೋರಿ. ಹಾಗಾದರೆ ಮೂಲಭೂತ ಹಕ್ಕುಗಳ ಅರ್ಥದ ಬಗ್ಗೆ ಸ್ವಲ್ಪ ನಾವು ನೋಡೋಣ. ಮೀನಿಂಗ್ ಆಫ್ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳ ಅರ್ಥ ಏನಪ್ಪ ಇದೆ ಸ್ವಲ್ಪ ನೋಡೋಣ. ಫಂಡಮೆಂಟಲ್ ರೈಟ್ಸ್ ಆರ್ ಎಸೆನ್ಷಿಯಲ್ ಹ್ಯೂಮನ್ ರೈಟ್ಸ್ ದ್ಯಾಟ್ ಆರ್ ಆಫರ್ಡ್ ಟು ಎವ್ರಿ ಸಿಟಿಸನ್ irrespective of caste, race, creed, place of birth, religion or gender. These are equal to freedom and these rights are essential for personal good and the society at large. ಇಲ್ಲಿ ಸ್ವಲ್ಪ ಕನ್ನಡದ ಅರ್ಥ ಬೇರೆ ಆಗುತ್ತೆ, ಹೀಗೆ ಇರ್ತೇನೆ. ಮೂಲಭೂತ ಹಕ್ಕುಗಳು ಮಾನವನ ಅತ್ಯಂತ ಅವಶ್ಯಕವಾದ ಅವಿಭಾಜ್ಯ ಅಂಗ ಆಗಿದ್ದಾವೆ. ಯಾವ ಹಕ್ಕುಗಳು ಇಲ್ಲದೆ ಮನುಷ್ಯ ತನ್ನ ಪ್ರತಿನಿತ್ಯದ ಜೀವನವನ್ನು ಸಾಗಿಸಲು ಸಾಧ್ಯವಿಲ್ಲವೋ ಅಂತಹ ಹಕ್ಕುಗಳನ್ನು ನಾವೆಂತ ಕರಿತೀವಿ? ಮೂಲಭೂತ ಹಕ್ಕುಗಳೆಂದು ಕರೆಯುತ್ತೇವೆ. ಸಂವಿಧಾನದ ಮೂಲಕ, ಕಾನೂನಿನ ಮೂಲಕ ರಕ್ಷಣೆಗೆ ಒಳಪಟ್ಟಂಥ ಹಕ್ಕುಗಳೇ ಮೂಲಭೂತ ಹಕ್ಕುಗಳು. ಅಂದರೆ ಭಾರತ ಸಂವಿಧಾನದ ಅಡಿಯಲ್ಲಿ ಮೂಲಭೂತ ಹಕ್ಕುಗಳು ಪ್ರತಿಯೊಬ್ಬ ಪ್ರಜೆಗೂ ಕೂಡ ಭಾರತ ಸಂವಿಧಾನ ಒದಗಿಸಲ್ಪಟ್ಟದ. ಯಾವುದೇ ರೀತಿ ಜಾತಿ, ಮತ, ಪಂಥ, ಭೇದ ಭಾವ, ಪಂಗಡ, ಜನಾಂಗ, ಮೇಲು ಕೀಳು, ಶ್ರೀಮಂತ ಎಂಬ ತಾರತಮ್ಯ ಮಾಡದೆ ಭಾರತ ಸಂವಿಧಾನ ಎಲ್ಲರಿಗೂ ಮುಕ್ತವಾಗಿ ಏನಪ್ಪ ಅಂದ್ರೆ ಮೂಲಭೂತ ಹಕ್ಕುಗಳನ್ನ ದಯಪಾಲಿಸಿದೆ, ಮೂಲಭೂತ ಹಕ್ಕುಗಳನ್ನ ಒದಗಿಸಿಕೊಟ್ಟದು. ಮೂಲಭೂತ ಹಕ್ಕುಗಳು ಇಲ್ಲದ್ರೆ ನಾವು ಯಾರೂ ಕೂಡ ಪ್ರತಿನಿತ್ಯ ನೆಮ್ಮದಿಯಿಂದ ಸ್ವತಂತ್ರದ ಜೀವನವನ್ನು ಸಾಗಿಸಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಮೂಲಭೂತ ಹಕ್ಕುಗಳು ಪ್ರತಿಯೊಬ್ಬ ಮನುಷ್ಯನ, ಪ್ರತಿಯೊಬ್ಬ ವ್ಯಕ್ತಿ ಏನಪ್ಪ ಅಂದ್ರೆ ಅವಿಭಾಜ್ಯ ಅಂಗವಾಗಿವೆ ಅಂತ ಹೇಳ್ಬೋದು ವಿದ್ಯಾರ್ಥಿಗಳು. ಮೂಲಭೂತ ಹಕ್ಕುಗಳು ಇಲ್ಲದ್ರೆ ನಾವು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಯಾವ ಹಕ್ಕುಗಳಿಲ್ಲದೆ ಒಬ್ಬ ಪ್ರಜೆ ತನ್ನ ದಿನನಿತ್ಯದ ಜೀವನವನ್ನು ಸಾಗಿಸಲು ಸಾಧ್ಯವಿಲ್ಲವೋ ಅಂಥ ಹಕ್ಕುಗಳನ್ನು ಮೂಲಭೂತ ಹಕ್ಕುಗಳೆಂದು ಕರೆಯುವರು. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಜೀವನ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕಾದ್ರೆ, ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಬೆಳವಣಿಗೆ ಆಗಬೇಕಾದ್ರೆ, ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸನ ಆಗಬೇಕಾದ್ರೆ ಮೂಲಭೂತ ಹಕ್ಕುಗಳು ಬೇಕು. ಮೂಲಭೂತ ಹಕ್ಕುಗಳಿಲ್ಲದ್ರೆ ನಾವು ಯಾರೂ ಕೂಡ ಸಮಾಜದಲ್ಲಿ ನಮ್ಮ ವ್ಯಕ್ತಿತ್ವವನ್ನು, ನಮ್ಮ ಸರ್ವಾಂಗೀಣ ಅಭಿವೃದ್ಧಿ ಏನಪ್ಪ ಅಂದ್ರೆ ಬೆಳೆಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಮೂಲಭೂತ ಹಕ್ಕುಗಳ ಪಾತ್ರ ಅತ್ಯಂತ ವಿಸ್ಮರಣೆ ಆಗಿದೆ. ಮೂಲಭೂತ ಹಕ್ಕುಗಳನ್ನು ಭಾರತ ಸಂವಿಧಾನ ಪ್ರತಿಯೊಬ್ಬ ಪ್ರಜೆಗೆ ದಯಪಾಲಿಸದ. ಮೂಲಭೂತ ಹಕ್ಕುಗಳನ್ನು ಯಾರು ಕೂಡ ಉಲ್ಲಂಘನೆ ಮಾಡಕ್ಕೆ ಬರುವುದಿಲ್ಲ. ಒಂದು ವೇಳೆ ಉಲ್ಲಂಘನೆ ಮಾಡಿದರೆ ಆ ವ್ಯಕ್ತಿಗೆ ಶಿಕ್ಷೆ ಕೊಡುವಂಥ ಜವಾಬ್ದಾರಿ ಕೂಡ ಭಾರತ ಸಂವಿಧಾನ ಕಾನೂನು ಮುಖಾಂತರ ಮಾಡ್ತದೆ. ಹೀಗಾಗಿ ಮೂಲಭೂತ ಹಕ್ಕುಗಳನ್ನ ಪ್ರತಿಯೊಬ್ಬ ವ್ಯಕ್ತಿಗೆ, ಪ್ರತಿಯೊಬ್ಬ ಪ್ರಜೆಗೆ ಏನಪ್ಪ ಅಂದರೆ ಭಾರತ ಸಂವಿಧಾನ ದಯಪಾಲಿಸಿದೆ. ಯಾವುದೇ ರೀತಿ ಜಾತಿ, ಮತ, ಪಂಥ, ಭೇದ ಭಾವ, ಪಂಗಡ, ಜನಾಂಗ ಎಂಬ ತಾರತಮ್ಯ ಮಾಡದೆ
ಮೂಲಭೂತ ಹಕ್ಕುಗಳ ದೃಷ್ಟಿಯಿಂದ ಎಲ್ಲರೂ ಸರಿಸಮಾನರು, ಎಲ್ಲರಿಗೂ ಸರಿಸಮಾನವಾಗಿ ಮೂಲಭೂತ ಹಕ್ಕುಗಳನ್ನು ಒದಗಿಸದ. ಹೀಗಾಗಿ ನಾವು ಸಿಂಪಲ್ ಆಗಿ ಏನಪ್ಪ ಮೂಲಭೂತ ಹಕ್ಕುಗಳ ಅರ್ಥದ ಬಗ್ಗೆ ತಿಳ್ಕೋಬಹುದು. ಇನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ಪ್ರಮುಖವಾಗಿ ಪ್ರೆಸೆಂಟ್ 6 ಫಂಡಮೆಂಟಲ್ ರೈಟ್ಸ್, ಪ್ರಸ್ತುತವಾಗಿ ಏನಪ್ಪ 6 ರೀತಿಯ ಮೂಲಭೂತ ಹಕ್ಕುಗಳನ್ನು ಕಾಣ್ತೀವಿ. ಆ 6 ಮೂಲಭೂತ ಹಕ್ಕುಗಳಲ್ಲಿ ಇವತ್ತು ನಾವು 3 ತಿಳ್ಕೊಂಡು, ಅದರಲ್ಲಿ ಮೊದಲನೇದಾಗಿ ಬರುವಂಥ ಮೂಲಭೂತ ಹಕ್ಕು ಯಾವುದಪ್ಪ ಅಂದ್ರೆ ರೈಟ್ ಟು ಈಕ್ವಾಲಿಟಿ, ಸಮಾನತೆ ಹಕ್ಕು. ಸಮಾನತೆ ಹಕ್ಕದ ಕುರಿತು ಭಾರತ ಸಂವಿಧಾನ ತನ್ನ 14ನೇ ವಿಧಿಯಿಂದ ಹಿಡ್ಕೊಂಡು 18ನೇ ವಿಧಿಯವರೆಗೆ ಸ್ಪಷ್ಟಪಡಿಸ್ತದೆ. 14ನೇ ವಿಧಿಯಿಂದ ಹೇಳಿಕೊಂಡು 18ನೇ ವಿಧಿಯವರೆಗೆ ಸಮಾನತೆ ಹಕ್ಕದ ಬಗ್ಗೆ ಸ್ಪಷ್ಟವಾಗಿ ತಿಳಿಸಿಕೊಡ್ತದೆ. ಸಮಾನತೆ ಏನಪ್ಪ ಅಂದ್ರೆ ಎಲ್ಲರೂ ಕಾನೂನು ಮುಂದೆ ಎಲ್ಲರೂ ಸರಿ ಸಮಾನರು, ಸಂವಿಧಾನ ಮುಂದೆ ಎಲ್ಲರೂ ಸರಿ ಸಮಾನರು. ಇಲ್ಲಿ ಯಾವುದೇ ರೀತಿ ಜಾತಿ, ಮತ, ಪಂಥ, ಭೇದ ಭಾವ, ಪಂಗಡ, ಜನಾಂಗ ಮತ್ತು ತಾರತಮ್ಯ ಮಾಡದೆ ಎಲ್ಲರೂ ಸಂವಿಧಾನದ ಅಡಿಯಲ್ಲಿ ಸರಿ ಸಮಾನರು, ಎಲ್ಲರೂ ಕಾನೂನಿನ ಅಡಿಯಲ್ಲಿ ಸರಿ ಸಮಾನರು, ಯಾರು ಹೆಚ್ಚು ಇಲ್ಲ, ಯಾರು ಕಡಿಮೆ ಇಲ್ಲ. ಹೀಗಾಗಿ ಸಮಾನರನ್ನ ಸಮಾನಗಳಿಗೆ ಕಾಣುವುದೇ ಸಮಾನತೆ, ರೈಟ್ ಟು ಈಕ್ವಾಲಿಟಿ ಅಂತ ಕರಿತೀವಿ. ಮೊದಲನೇದಾಗಿ ಸಮಾನತೆ ಹಕ್ಕು. ಇದು 14ನೇ ವಿಧಿಯಿಂದ ಹಿಡ್ಕೊಂಡ 18ನೇ ವಿಧಿಯವರೆಗೆ ಸ್ಪಷ್ಟವಾದ ಮಾಹಿತಿಯನ್ನು ಸ್ಪಷ್ಟಪಡಿಸ್ತದೆ. ಹಾಗಾದರೆ 14ರಿಂದ 18ನೇ ವಿಧಿ ಸಮಾನತೆ ಹಕ್ಕದಲ್ಲಿ ಏನೇನು ತಿಳಿಸಿಕೊಡುತ್ತಾವು ಅನ್ನೋದನ್ನು ಸ್ವಲ್ಪ ನಾವು ಒಂದೊಂದಾಗಿ ನೋಡುತ್ತಾ ಹೋಗೋಣ ವಿದ್ಯಾರ್ಥಿಗಳೇ. ರೈಟ್ ಟು ಈಕ್ವಾಲಿಟಿ, ಸಮಾನತೆ ಹಕ್ಕದಲ್ಲಿ ಮೊದಲನೇ ಒಂದು ವಿಧಿ ಯಾವುದಪ್ಪ ಅಂದರೆ 14ನೇ ವಿಧಿ. ಆರ್ಟಿಕಲ್ 14 ಗ್ಯಾರಂಟಿ ದ್ಯಾಟ್ ಆಲ್ ಆರ್ ಈಕ್ವಲ್ ಬಿಫೋರ್ ದ ಲಾ ಆ್ಯಂಡ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾಸ್ ವಿದಿನ್ ದ ಟೆರಿಟರಿ ಆಫ್ ಇಂಡಿಯಾ. ವಿದ್ಯಾರ್ಥಿಗಳೇ, 14ನೇ ವಿಧಿ ಪ್ರಕಾರ ಕಾನೂನು ಮುಂದೆ ಎಲ್ಲರೂ ಸರಿ ಸಮಾನರು ಮತ್ತು ಎಲ್ಲರಿಗೂ ಸರಿ ಸಮಾನವಾದ ರಕ್ಷಣೆಯನ್ನು ಒದಗಿಸಿಕೊಡುತ್ತದೆ ಅನ್ನುವ ವಿಚಾರವನ್ನು 14ನೇ ವಿಧಿ ಸ್ಪಷ್ಟಪಡಿಸ್ತದೆ. ಇಲ್ಲಿ ಯಾರು ಹೆಚ್ಚು ಇಲ್ಲ, ಯಾರು ಕಡಿಮೆ ಇಲ್ಲ, ಎಲ್ಲರೂ ಕಾನೂನಿನ ಮುಂದೆ ಎಲ್ಲರೂ ಸರಿ ಸಮಾನರು, ಎಲ್ಲರನ್ನ ಸರಿ ಸಮಾನವಾಗಿ ರಕ್ಷಣೆ ಮಾಡುವಲ್ಲಿ ಪ್ರಮುಖವಾದ ಪಾತ್ರ ವಹಿಸ್ತದೆ ಅನ್ನೋ ವಿಚಾರವನ್ನು 14ನೇ ವಿಧಿ ಸ್ಪಷ್ಟಪಡಿಸ್ತದೆ. ಕಾನೂನಿನ ಮುಂದೆ ಎಲ್ಲರೂ ಸರಿ ಸಮಾನರು. ಇಲ್ಲಿ ಕೂಡ ಯಾವುದೇ ರೀತಿ ಜಾತಿ, ಮತ, ಪಂಥ, ಭೇದ ಭಾವ ಅನ್ನೋ ತಾರತಮ್ಯತೆ ಮಾಡುವಂತಿಲ್ಲ. ಕಾನೂನು ಮುಂದೆ ಎಲ್ಲರೂ ಸರಿ ಸಮಾನರನ್ನು ಕಾಣಬೇಕು ಮತ್ತು ಎಲ್ಲರನ್ನ ಸರಿ ಸಮಾನವಾಗಿ ರಕ್ಷಣೆ ಮಾಡಬೇಕು ಅನ್ನೋ ವಿಚಾರವನ್ನು 14ನೇ ವಿಧಿ ಏನಪ್ಪ ಅಂದ್ರೆ ಸ್ಪಷ್ಟಪಡಿಸ್ತದೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್, ಆರ್ಟಿಕಲ್ 15 ಪ್ರೊಹಿಬಿಟ್ಸ್ ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ಎನಿ ಸಿಟಿಸನ್ ಆನ್ ದ ಗ್ರೌಂಡ್ಸ್ ಆಫ್ ರಿಲಿಜನ್, ರೇಸ್, ಕಾಸ್ಟ್, ಜೆಂಡರ್ ಆರ್ ಪ್ಲೇಸ್ ಆಫ್ ಬರ್ತ್. ಅಂದರೆ 15ನೇ ವಿಧಿ ಪ್ರಕಾರ ತಾರತಮ್ಯತೆ ನಿಷೇಧ, ತಾರತಮ್ಯತೆಯನ್ನು ಮಾಡುವಂತಿಲ್ಲ. ಯಾವುದೇ ರೀತಿ ಜಾತಿ, ಮತ, ಪಂಥ, ಭೇದ ಭಾವ, ಹುಟ್ಟಿದ ಸ್ಥಳ, ಲಿಂಗ ಅಥಳಿ ಯಾರನ್ನು ಕೂಡ ತಾರತಮ್ಯತೆಯನ್ನು ಮಾಡುವಂತಿಲ್ಲ, ಎಲ್ಲರೂ ಸರಿ ಸಮಾನವಾಗಿ ಕಾಣಬೇಕಂತ ವಿಚಾರವನ್ನು ವ್ಯಕ್ತಪಡಿಸ್ತದೆ. ಅಂದರೆ 15ನೇ ವಿಧಿ ತಾರತಮ್ಯತೆ ನಿಷೇಧ, ಯಾರನ್ನು ಕೂಡ ತಾರತಮ್ಯತೆ, ಭೇದ ಭಾವ, ಮೇಲು ಕೀಳು, ಶ್ರೀಮಂತ ಬಡವ, ಧರ್ಮ, ಜಾತಿ, ಲಿಂಗ, ಹುಟ್ಟಿದ ಸ್ಥಳ ಎಂಬ ತಾರತಮ್ಯತೆಯನ್ನು ಮಾಡುವಂತಿಲ್ಲ, ತಾರತಮ್ಯತೆಯನ್ನು ನಿಷೇಧಿಸಿದೆ 15ನೇ ವಿಧಿ. ನೆಕ್ಸ್ಟ್ 16 ಆರ್ಟಿಕಲ್ 16 ಗ್ಯಾರಂಟೀಸ್ ಈಕ್ವಾಲಿಟಿ ಆಫ್ ಅಪಾರ್ಚುನಿಟಿ ಇನ್ ಮ್ಯಾಟರ್ಸ್ ಆಫ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್. ಅಂದರೆ ಮುಕ್ತವಾಗಿ 16ನೇ ವಿಧಿ ಪ್ರಕಾರ ಸಾರ್ವಜನಿಕ ಸೇವೆಯಲ್ಲಿ ಮುಕ್ತವಾಗಿ ಯಾರು ಬೇಕಾದರೂ ಕೂಡ ಸಾರ್ವಜನಿಕ ಉದ್ಯೋಗವನ್ನು ಪಡೆದುಕೊಳ್ಳಲಿಕ್ಕೆ ಮುಕ್ತವಾದ ಅವಕಾಶವನ್ನು ಕಲ್ಪಿಸಿಕೊಟ್ಟது. ಸಾರ್ವಜನಿಕ ಸೇವೆ ಅಂದರೆ ಸಾರ್ವಜನಿಕ ಉದ್ಯೋಗವನ್ನು ಮುಕ್ತವಾಗಿ ಏನಪ್ಪ ಅಂದರೆ ಪ್ರತಿಯೊಬ್ಬ ಪ್ರಜೆ ತನ್ನ ಅರ್ಹತೆಗೆ ತಕ್ಕಂತೆ, ತನ್ನ ಯೋಗ್ಯತೆಗೆ ತಕ್ಕಂತೆ ಮುಕ್ತವಾಗಿ ಏನಪ್ಪ ಅಂದರೆ ಸಾರ್ವಜನಿಕ ಸೇವೆ, ಸಾರ್ವಜನಿಕ ಉದ್ಯೋಗವನ್ನು ಪಡೆದುಕೊಳ್ಳಲಿಕ್ಕೆ ಮುಕ್ತವಾದ ಅವಕಾಶವನ್ನು ಕಲ್ಪಿಸಿಕೊಟ್ಟೈತಿ 16ನೇ ವಿಧಿ. ಸಾರ್ವಜನಿಕ ಸೇವೆಯಲ್ಲಿ ಮುಕ್ತವಾಗಿ ಸಾರ್ವಜನಿಕ ಉದ್ಯೋಗವನ್ನು ಮುಕ್ತವಾಗಿ ಪಡೆದುಕೊಳ್ಳಲಿಕ್ಕೆ ಕೂಡ ಅವಕಾಶ ಕಲ್ಪಿಸಿಕೊಟ್ಟಿದೆ. ಸಾರ್ವಜನಿಕ ಉದ್ಯೋಗ ಪಡೆದುಕೊಳ್ಳುವ ದೃಷ್ಟಿಕೋನ ಇಟ್ಟುಕೊಂಡು ಕೂಡ ಸಮಾನ ಅವಕಾಶವನ್ನು ಕಲ್ಪಿಸಿಕೊಟ್ಟದ ಎಲ್ಲ ಪ್ರಜೆಗಳಿಗೆ. ಹೀಗಾಗಿ ಇದು ಕೂಡ ಇನ್ನೊಂದು ಪ್ರಮುಖ 16ನೇ ವಿಧಿ ಸಮಾನತೆ ಹಕ್ಕುಗಳಲ್ಲಿ ತನ್ನ ವಿಚಾರವನ್ನು ಸ್ಪಷ್ಟಪಡಿಸ್ತದೆ. ಇನ್ನು ನೆಕ್ಸ್ಟ್ ಆರ್ಟಿಕಲ್ 17 ಸ್ಟೇಟ್ ದ್ಯಾಟ್ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ ಇನ್ ಎನಿ ಫಾರ್ಮ್ ಈಸ್ ಅ ಪೆರಿಷೇಬಲ್ ಅಫೆನ್ಸ್. ಅಂದರೆ ವಿದ್ಯಾರ್ಥಿಗಳೇ 17ನೇ ವಿಧಿ ಪ್ರಕಾರ ಅಸ್ಪೃಶ್ಯತೆ ನಿಷೇಧ, ಅಸ್ಪೃಶ್ಯತೆ ನಿರ್ಮೂಲನೆ, ಅಸ್ಪೃಶ್ಯತೆ ನಿರ್ಮೂಲನೆ, ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸಿದೆ.
ಅಸ್ಪೃಶ್ಯತೆ ಆಚರಣೆಗೆ ಪ್ರೋತ್ಸಾಹ ಕೊಡುವವರ ವಿರುದ್ಧ ಅಪರಾಧ ಆಗ್ತದೆ. ಅಸ್ಪೃಶ್ಯತೆ ಆಚರಣೆಗೆ ಪ್ರೋತ್ಸಾಹ ಕೊಡುವವರ ವಿರುದ್ಧ ಅಪರಾಧ ಆಗ್ತದೆ ಅನ್ನುವ ಸಂದೇಶ ಕೂಡ ಸಾರ್ಯದ. ಅಂದರೆ ಯಾವುದೇ ಕಾರಣಕ್ಕೆ ಜಾತಿ, ಮತ, ಮೇಲ್ಜಾತಿ, ಕೆಳಜಾತಿ ಅನ್ನುವ ತಾರತಮ್ಯತೆಯನ್ನು ಕೂಡ ಮಾಡುವಂತಿಲ್ಲ. ಎಲ್ಲ ಜಾತಿಯವರು ಕೂಡ ಒಂದೇ, ಎಲ್ಲ ಧರ್ಮವು ಕೂಡ ಒಂದೇ. ಸಂಪೂರ್ಣವಾಗಿ ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಮಾಡಿದ 17ನೇ ವಿಧಿ. 17ನೇ ವಿಧಿ ಅಸ್ಪೃಶ್ಯತೆ ನಿರ್ಮೂಲನೆ. ಅಸ್ಪೃಶ್ಯತೆ ಆಚರಣೆಗೆ ಪ್ರೋತ್ಸಾಹ ಕೊಡುವವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೇರುವಂಥ ಕೆಲಸ ಕಾರ್ಯವನ್ನು ಕೂಡ ಭಾರತದ ಸಂವಿಧಾನ ಅಡಿಯಲ್ಲೇನು ಮಾಡುವುದನ್ನು ಕಾಣ್ತೀವಿ. ಹೀಗಾಗಿ ಅಸ್ಪೃಶ್ಯತೆ ನಿರ್ಮೂಲನೆ ಕೂಡ ಇನ್ನೊಂದು ಪ್ರಮುಖ 17ನೇ ವಿಧಿಯ ಸ್ಪಷ್ಟಪಡಿಸುವಂಥ ವಿಚಾರವನ್ನು ನಾವು ಕಾಣಬಹುದು. ಇನ್ನು 18ನೇ ವಿಧಿ ಸಮಾನತೆ ಹಕ್ಕಲ್ಲಿ ಬರುವಂಥ ಇನ್ನೊಂದು ವಿಧಿ ಯಾವುದಪ್ಪ ಅಂದರೆ 18ನೇ ವಿಧಿ ಆರ್ಟಿಕಲ್ 18 ಸ್ಟೇಟ್ಸ್ ದ್ಯಾಟ್ ನೋ ಟೈಟಲ್ ನಾಟ್ ಬೀಯಿಂಗ್ ಅ ಮಿಲಿಟರಿ ಆರ್ ಅಕಾಡೆಮಿಕ್ ಡಿಸ್ಟಿಂಕ್ಷನ್ ಶಾಲ್ ಬಿ ಕನ್ಫರ್ಡ್ ಅಪಾನ್ ಬೈ ದ ಸ್ಟೇಟ್. ಬಿರುದುಗಳ ರದ್ದತಿ. ವಿಶೇಷವಾಗಿ ಏನಪ್ಪ ಅಂದ್ರೆ ಸೈನಿಕ ಮತ್ತು ಶಿಕ್ಷಣ ಕ್ಷೇತ್ರಗಳನ್ನು ಹೊರತುಪಡಿಸಿ ಇನ್ಯಾವುದಕ್ಕೂ ಬಿರುದುಗಳನ್ನು ನೀಡುವಂತಿಲ್ಲ. ಜೊತೆಗೆ ಪೂರ್ವಭಾವಿಯಾಗಿ ಏನಪ್ಪ ಅಂತಂದ್ರೆ ಭಾರತ ಸರ್ಕಾರದ ಒಪ್ಪಿಗೆ ಇಲ್ಲದೆ ಯಾವುದೇ ರೀತಿಯ ವಿದೇಶ ಬಿರುದುಗಳನ್ನು ಕೂಡ ಪಡೆದುಕೊಳ್ಳುವಂತಿಲ್ಲ. ವಿದೇಶಿ ಬಿರುದುಗಳನ್ನು ಪಡೆದುಕೊಳ್ಳುವುದಕ್ಕೆ ನಿಷೇಧ ಹೇರಿದ. 18ನೇ ವಿಧಿ ಯಾವುದೇ ಕಾರಣಕ್ಕೆ ಸೈನಿಕ ಮತ್ತು ಶಿಕ್ಷಣ ಕ್ಷೇತ್ರಗಳನ್ನು ಹೊರತುಪಡಿಸಿ ಇನ್ಯಾವುದೇ ಕ್ಷೇತ್ರಕ್ಕೂ ಕೂಡ ಬಿರುದುಗಳನ್ನು ನೀಡುವಂತಿಲ್ಲ ಮತ್ತು ವಿದೇಶಿ ಬಿರುದುಗಳನ್ನು ಸರ್ಕಾರದ ಒಪ್ಪಿಗೆ ಇಲ್ಲದೆ ಪಡೆದುಕೊಳ್ಳಲಿಕ್ಕೆ ಅವಕಾಶ ಕೂಡ ಇಲ್ಲ, ನಿರ್ಬಂಧದ. ಹೀಗಾಗಿ 18 ವಿಧಿ ಪ್ರಕಾರ ಬಿರುದುಗಳ ರದ್ದತಿ ಕೂಡ ಮಾಡಿದೆ. ವಿಶೇಷವಾಗಿ ವಿದೇಶಗಳಿಂದ ಯಾವುದೇ ರೀತಿಯ ಬಿರುದುಗಳನ್ನು ಸರ್ಕಾರದ ಒಪ್ಪಿಗೆ ಇಲ್ಲದೆ ಪಡೆದುಕೊಳ್ಳಕ್ಕೆ ಅವಕಾಶ ಇಲ್ಲ, ನಿರ್ಬಂಧ ಹೇರಿದೆ. 18ನೇ ವಿಧಿ ಇದು ಕೂಡ ಇನ್ನೊಂದು ಪ್ರಮುಖ ಸಮಾನತೆ ಹಕ್ಕುಗಳಲ್ಲಿ ಬರುವಂಥ 18ನೇ ವಿಧಿ ಉಲ್ಲೇಖ ಅಥವಾ ಸ್ಪಷ್ಟತೆಯನ್ನು ಕಾಣಬಹುದು. ಇದು ಮೊದಲನೇದಾಗಿ ಬರುವಂಥ ಹಕ್ಕು ಸಮಾನತೆಯ ಹಕ್ಕದ ಬಗ್ಗೆ ನಾವು ತಿಳ್ಕೋಬೋದು. ರೈಟ್ ಟು ಈಕ್ವಾಲಿಟಿ ಬಗ್ಗೆ ನಾವು ತಿಳ್ಕೋಬೋದು. ಇಲ್ಲೂ ಕೂಡ ನಿಮಗೆ CET ದೃಷ್ಟಿಯಿಂದ ಭಾಳ ಹೆಲ್ಪ್ ಆಗುತ್ತೆ ವಿದ್ಯಾರ್ಥಿಗಳೇ. 16ನೇ ವಿಧಿ ಏನು ಸ್ಪಷ್ಟಪಡಿಸದ, 15ನೇ ವಿಧಿ ಏನು ಸ್ಪಷ್ಟಪಡಿಸದ, 17ನೇ ವಿಧಿ ಅಸ್ಪೃಶ್ಯತೆ ನಿರ್ಮೂಲನೆಗೆ ಸಂಬಂಧಿಸಿದ ವಿಧಿ ಯಾವುದು ಕೇಳಬಹುದು. ಅರ್ಥ ಆಯ್ತು ರೀ. ಸಾರ್ವಜನಿಕ ಸೇವೆಗೆ ಸಮಾನ ಅವಕಾಶ ಕಲ್ಪಿಸಿದ ವಿಧಿ ಯಾವುದು ಕೇಳಬಹುದು. ಈ ರೀತಿ ಕ್ವಶನ್ ಇಲ್ಲಿ ಬರ್ತಾವೆ. ಅದಕ್ಕಾಗಿ ಸಮಾನತೆ ಹಕ್ಕಲ್ಲಿ ಹಲವಾರು ರೀತಿ ಕ್ವಶನ್ ಬರ್ತಾವೆ. CET ದೃಷ್ಟಿಯಿಂದ ಭಾಳ ಮಹತ್ವ ಐತಿ. ಇದನ್ನು ನೀವು ಸರಿಯಾಗಿ ನೋಡ್ಕೊಳ್ರಿ. ಇನ್ನು ನೆಕ್ಸ್ಟ್ ಸೆಕೆಂಡ್ ಒನ್ ಮೇನ್ ಇಂಪಾರ್ಟೆಂಟ್ ಫಂಡಮೆಂಟಲ್ ರೈಟ್ಸ್. ರೈಟ್ ಟು ಫ್ರೀಡಮ್ ಸ್ವಾತಂತ್ರ್ಯದ ಹಕ್ಕು. ಭಾರತ ಸಂವಿಧಾನದ 19ನೇ ವಿಧಿಯಿಂದ ಹಿಡ್ಕೊಂಡ 22ನೇ ವಿಧಿಯವರೆಗೆ ಸ್ವಾತಂತ್ರ್ಯ ಹಕ್ಕದ ಬಗ್ಗೆ ಸ್ಪಷ್ಟಪಡಿಸ್ತದೆ. ಅಂದ್ರೆ ಎಲ್ಲರೂ ಮುಕ್ತವಾಗಿ ತಮಗೆ ಇಷ್ಟಕ್ಕೆ ತಕ್ಕಂತೆ, ತಮಗೆ ಯೋಗ್ಯತೆಗೆ, ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಬದುಕಲಿಕ್ಕೆ, ಬಾಳಲಿಕ್ಕೆ ಮುಕ್ತವಾದ ಅವಕಾಶನ ಕಲ್ಪಿಸಿಕೊಟ್ಟೈತಿ ಸ್ವಾತಂತ್ರ್ಯದ ಹಕ್ಕು. ಒಬ್ಬ ವ್ಯಕ್ತಿ ತನಗೆ ಇಷ್ಟಕ್ಕೆ ತಕ್ಕಂತೆ ಬದುಕುವುದೇ ಸ್ವಾತಂತ್ರ್ಯ. ಒಬ್ಬ ವ್ಯಕ್ತಿ ತನಗೆ ಎಲ್ಲಿ ಇಷ್ಟ ಆಗದಿದ್ದ ಅಲ್ಲಿ ನೆಲೆಸುವುದೇ ಸ್ವಾತಂತ್ರ್ಯ. ಒಬ್ಬ ವ್ಯಕ್ತಿ ತನ್ನ ಇಷ್ಟಕ್ಕೆ ತಕ್ಕಂತೆ, ತನ್ನ ಅಭಿರುಚಿಗೆ ತಕ್ಕಂತೆ, ತನಗೆ ಎಲ್ಲಿ ಮನುಷ್ಯ ಬರುತ್ತೆ ಅಲ್ಲಿ ಬದುಕಲಿಕ್ಕೆ ಅವಕಾಶ ಮಾಡಿ ಕೊಡುವುದೇ ಸ್ವಾತಂತ್ರ್ಯ. ಸ್ವಾತಂತ್ರ್ಯ ಇಲ್ಲದ್ರೆ ನಾವು ಏನು ಮಾಡೋಕ್ಕೆ ಸಾಧ್ಯ ವಿದ್ಯಾರ್ಥಿಗಳೇ. ಸ್ವಾತಂತ್ರ್ಯ ಐತನ ಇವತ್ತು ನಾವು ಅಗದಿ ಮುಕ್ತವಾಗಿ ನಾವು ಎಲ್ಲಿ ಬೇಕಾದ್ರೆ ಸಂಚರಿಸ್ತೀವಿ, ಎಲ್ಲಿ ಬೇಕಾದ್ರೆ ಹೋಗ್ತೀವಿ, ಎಲ್ಲಿ ಬೇಕಾದ್ರೆ ಮಾತಾಡ್ತೀವಿ, ಎಲ್ಲಿ ಬೇಕಾದಲ್ಲಿ ವಾಸ ಮಾಡ್ತೀವಿ. ಹಲವಾರು ರೀತಿಯ ಹಲವಾರು ರೀತಿಯ ನಾವು ಎಲ್ಲಿ ಬೇಕಾದ್ರೆ ಹೋಗ್ಲಿಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಿಕೊಟ್ಟಿದೆ. ಸ್ವಾತಂತ್ರ್ಯ ಇಲ್ಲದಿದ್ದರೆ ಒಬ್ಬ ವ್ಯಕ್ತಿ ತನ್ನ ಮನಸ್ಸಿಗೆ ತಕ್ಕಂತೆ, ತನಗೆ ಇಷ್ಟಕ್ಕೆ ತಕ್ಕಂತೆ ಬದುಕುವುದೇ ಸ್ವಾತಂತ್ರ್ಯ. ಸ್ವಾತಂತ್ರ್ಯದ ಹಕ್ಕದ ಕುರಿತು ಭಾರತ ಸಂವಿಧಾನದ 19ನೇ ವಿಧಿಯಿಂದ 22ನೇ ವಿಧಿಯವರೆಗೆ ನಾವು ತಿಳ್ಕೋಬಹುದು. ಹಾಗಾದರೆ ಸ್ವಾತಂತ್ರ್ಯದ ಹಕ್ಕದ ಕುರಿತು 19ರಿಂದ 22ನೇ ವಿಧಿ ಏನು ಸ್ಪಷ್ಟಪಡಿಸ್ತಾವೆ ಅನ್ನೋದನ್ನು ಸ್ವಲ್ಪ ನಾವು ನೋಡಬೇಕಾಗ್ತದೆ ಒಂದೊಂದಾಗಿ. ರೈಟ್ ಟು ಫ್ರೀಡಮ್ ಸ್ವಾತಂತ್ರ್ಯದ ಹಕ್ಕು ಅಂದುಕೊಳ್ಳಿ ವಿದ್ಯಾರ್ಥಿಗಳೇ. ಆರ್ಟಿಕಲ್ 19 ಗ್ಯಾರಂಟೀಸ್ 6 ಫಂಡಮೆಂಟಲ್ ಫ್ರೀಡಮ್ಸ್ ದೇ ಆರ್. 19ನೇ ವಿಧಿ 6 ರೀತಿಯ ಮೂಲಭೂತ ಸ್ವಾತಂತ್ರ್ಯಗಳನ್ನು ದಯಪಾಲಿಸಿದೆ ಪ್ರತಿಯೊಬ್ಬ ಪ್ರಜೆಗೆ. ಅವುಗಳನ್ನ ಸ್ವಲ್ಪ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಆ 6 ಮೂಲಭೂತ ಸ್ವಾತಂತ್ರ್ಯಗಳನ್ನ ಗಮನಕ್ಕೆ ತೆಗೆದುಕೊಂಡು ನೋಡೋಣ ವಿದ್ಯಾರ್ಥಿಗಳೇ. ಇಲ್ಲಿ ಮೊದಲನೇದಾಗಿ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಟ್ಟದ. ಯಾರು ಬೇಕಾದ್ರೂ ಕೂಡ ಮಾತಾಡಬಹುದು, ಯಾರು ಬೇಕಾದ್ರ ಜೊತೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಲಿಕ್ಕೆ ಮುಕ್ತವಾದ ಅವಕಾಶವನ್ನು ಕಲ್ಪಿಸಿಕೊಟ್ಟದ. ಸೆಕೆಂಡ್ ಒನ್ ಫ್ರೀಡಮ್ ಟು ಅಸೆಂಬಲ್ ಪೀಸ್ಫುಲ್ ಆ್ಯಂಡ್ ವಿದೌಟ್ ಆರ್ಮ್ಸ್.
ಶಸ್ತ್ರರಹಿತವಾಗಿ ಸಭೆ ಸಮಾರಂಭವನ್ನು ಸೇರುವ ಸ್ವಾತಂತ್ರ್ಯ ಕೂಡ ಕೊಟ್ಟದ. ಶಸ್ತ್ರರಹಿತವಾಗಿ ಶಾಂತ ರೀತಿಯಾಗಿ ಸಭೆ ಸಮಾರಂಭವನ್ನು ಸೇರುವಂಥ ಸ್ವಾತಂತ್ರ್ಯ ಕೂಡ ದಯಪಾಲಿಸದ. ನಂಬರ್ 3, ಫ್ರೀಡಮ್ ಟು ಫ್ರಾಮ್ ಅಸೋಸಿಯೇಷನ್ಸ್ ಆರ್ ಯೂನಿಯನ್ಸ್. ಸಂಘ ಸಂಸ್ಥೆಗಳನ್ನ ಸ್ಥಾಪಿಸುವ ಸ್ವಾತಂತ್ರ್ಯ ಕೊಟ್ಟದೆ. ಯಾರು ಬೇಕಾದರೂ ಕೂಡ ತಮಗಿಷ್ಟವಾದ ಸಂಘ ಸಂಸ್ಥೆಗಳನ್ನು ಕಟ್ಟಬಹುದು, ತಮಗಿಷ್ಟವಾದ ಸಂಘ ಸಂಸ್ಥೆಗಳನ್ನು ಸೇರಲಿಕ್ಕೆ ಕೂಡ ಅವಕಾಶವನ್ನು ಕಲ್ಪಿಸಿಕೊಟ್ಟದ 19ನೇ ವಿಧಿ. ನಂಬರ್ 4, ಫ್ರೀಡಮ್ ಟು ಮೂವ್ ಫ್ರೀಲಿ ಥ್ರೂಔಟ್ ದ ಟೆರಿಟರಿ ಆಫ್ ಇಂಡಿಯಾ. ಭಾರತದಾದ್ಯಂತ ಎಲ್ಲಿ ಬೇಕಾದ್ರೂ ಕೂಡ ಸಂಚರಿಸಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟದೆ. ಎಲ್ಲಿ ಬೇಕಾದ್ರೂ ನೀವು ಹೋಗ್ಬೋದು, ಯಾವುದು ಬೇಕಾದ ಊರ ಹೋಗ್ಬೋದು, ಯಾವುದು ಬೇಕಾದ್ರೂ ನೀವು ಸ್ಥಳಕ್ಕೆ ಭೇಟಿ ಕೊಡಬಹುದು. ಭಾರತದಾದ್ಯಂತ ಎಲ್ಲಿ ಬೇಕಾದ್ರೂ ಸಂಚರಿಸಲಿಕ್ಕೆ ಅವಕಾಶ ಕೂಡ ಕಲ್ಪಿಸಿಕೊಟ್ಟದ. ನಂಬರ್ 5, ಫ್ರೀಡಮ್ ಟು ರಿಸೈಡ್ ಆ್ಯಂಡ್ ಶಟ್ಲ್ ಇನ್ ಎನಿ ಪಾರ್ಟ್ ಆಫ್ ದ ಟೆರಿಟರಿ ಆಫ್ ಇಂಡಿಯಾ. ಭಾರತದ ಯಾವುದೇ ಭಾಗದಲ್ಲಿ ನೀವು ವಾಸ ಮಾಡ್ಬೋದು, ಭಾರತದ ಯಾವುದೇ ಭಾಗದಲ್ಲಿ ಏನಪ್ಪ ಅಂದ್ರೆ ನೀವು ನೆಲೆಸ್ಬೋದು. ಅಂಥ ಮುಕ್ತವಾದ ಅವಕಾಶ ಕೂಡ ಕೊಟ್ಟಿದೆ ಭಾರತ ಸಂವಿಧಾನ ತನ್ನ 19ನೇ ವಿಧಿ ಅನ್ವಯ. ನೆಕ್ಸ್ಟ್, ಫ್ರೀಡಮ್ ಟು ಪ್ರಾಕ್ಟೀಸ್ ಎನಿ ಪ್ರೊಫೆಷನ್ ಆರ್ ಕ್ಯಾರಿ ಆನ್ ಎನಿ ಅಕ್ಯುಪೇಷನ್, ಟ್ರೇಡ್ ಆರ್ ಬಿಸ್ನೆಸ್. ಕಾನೂನಿನ ಮಾನ್ಯತೆಯನ್ನು ಪಡೆದುಕೊಂಡ ನೀವು ಯಾವುದು ಬೇಕಾದ ವ್ಯಾಪಾರ ಮಾಡ್ಬೋದು, ಯಾವುದು ಬೇಕಾದ ಉದ್ಯೋಗವನ್ನು ಪ್ರಾರಂಭಿಸಲಿಕ್ಕೆ ಮುಕ್ತವಾದ ಅವಕಾಶನ ಕಲ್ಪಿಸಿಕೊಟ್ಟದ. ಯಾವುದು ಬೇಕಾದ ವ್ಯಾಪಾರ, ಯಾವುದು ಬೇಕಾದ ಉದ್ಯೋಗ ಮಾಡಲಿಕ್ಕೆ ಕೂಡ ಮುಕ್ತವಾದ ಅವಕಾಶವನ್ನು ಕಲ್ಪಿಸಿಕೊಟ್ಟದ ಭಾರತ ಸಂವಿಧಾನ ತನ್ನ 19ನೇ ವಿಧಿ ಅನ್ವಯ. ಇನ್ನೊಂದು ಬೇಕಾದ್ರೆ ತಿಳ್ಕೊಬೋದು, ಆಸ್ತಿಯನ್ನು ಗಳಿಸುವ, ಆಸ್ತಿಯನ್ನು ಮಾರುವ ಹಕ್ಕನ್ನು ಕೂಡ ಕೊಟ್ಟದ. ರೈಟ್ ಟು ಫ್ರೀಡಮ್ ಆಫ್ ಪ್ರಾಪರ್ಟಿ. ರೈಟ್ ಟು ಫ್ರೀಡಮ್ ಆಫ್ ಪ್ರಾಪರ್ಟಿ ಟು ಸೇಲ್ ಆರ್ ಅರ್ನ್. ಆಸ್ತಿಯನ್ನು ಕೊಂಡುಕೊಳ್ಳುವ, ಆಸ್ತಿಯನ್ನು ಮಾರುವ, ಆಸ್ತಿಯನ್ನು ಗಳಿಸುವ ಹಕ್ಕನ್ನು ಕೂಡ ಸ್ವಾತಂತ್ರ್ಯ ಕೂಡ ಕೊಟ್ಟೈತಿ ಭಾರತ ಸಂವಿಧಾನ ತನ್ನ 19ನೇ ವಿಧಿ ಅನ್ವಯ. ಇದು 19ನೇ ವಿಧಿ ಸ್ಪಷ್ಟಪಡಿಸ್ತದೆ. ಇನ್ನು ನೆಕ್ಸ್ಟ್, ಆರ್ಟಿಕಲ್ 20, ಸ್ಟೇಟ್ಸ್ ಪ್ರೊಟೆಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಕನ್ವಿಕ್ಷನ್ ಫಾರ್ ಅಫೆನ್ಸಸ್ ವಿಚ್ ಕವರ್ಸ್. ಅಪರಾಧಗಳಿಗೆ ಸಂಬಂಧಪಟ್ಟಂತೆ ವಿಧಿಸುವ ಶಿಕ್ಷೆಯ ಕುರಿತು ವಿವರಗಳನ್ನು ಸಲ್ಲಿಸಿದ. ಅಪರಾಧಗಳಿಗೆ ಸಂಬಂಧಿಸಿದ ಶಿಕ್ಷೆ ನೀಡುವ ವಿವರನ್ನು ಕೂಡ ಸ್ಪಷ್ಟಪಡಿಸಿದ. ಅದರ ಪ್ರಕಾರ ನಾವು ಸ್ವಲ್ಪ ಗಮನಕ್ಕೆ ತೆಗೆದುಕೊಂಡು ನೋಡಬೇಕಾಗುತ್ತದೆ ವಿದ್ಯಾರ್ಥಿಗಳೇ. ದ ಫಸ್ಟ್ ಒನ್, ನೋ ಪರ್ಸನ್ ಶಾಲ್ ಬಿ ಪ್ರೊಸಿಕ್ಯೂಟೆಡ್ ಆ್ಯಂಡ್ ಪನಿಷ್ಡ್ ಫಾರ್ ದ ಸೇಮ್ ಅಫೆನ್ಸ್ ಮೋರ್ ದ್ಯಾನ್ ಒನ್ಸ್. ಯಾವುದೇ ವ್ಯಕ್ತಿಗೆ ಒಂದೇ ರೀತಿ ಅಪರಾಧಕ್ಕೆ ಒಂದೇ ರೀತಿ ಶಿಕ್ಷೆಯನ್ನು ನೀಡುವಂತಿಲ್ಲ. ಯಾವುದೇ ವ್ಯಕ್ತಿಗೆ ಒಂದೇ ಅಪರಾಧಕ್ಕೆ ಸಂಬಂಧಪಟ್ಟಂತೆ ಒಂದೇ ರೀತಿಯ ಶಿಕ್ಷೆಯನ್ನು ನೀಡುವಂತಿಲ್ಲ. ನಂಬರ್ 2, ನೋ ಪರ್ಸನ್ ಹೂ ಈಸ್ ಅಕ್ಯೂಸ್ಡ್ ಫಾರ್ ಎನಿ ಅಫೆನ್ಸ್ ಶಾಲ್ ಬಿ ಕಂಪೇರ್ಡ್ ಟು ಅ ವಿಟ್ನೆಸ್ ಅಗೇನ್ಸ್ಟ್ ಹಿಮ್ಸೆಲ್ಫ್. ಅಪರಾಧಿಯನ್ನು ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳುವಂತೆ ಒತ್ತಾಯಿಸುವಂತಿಲ್ಲ. ಯಾವುದೇ ಅಪರಾಧಿಯನ್ನು ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳುವಂತೆ ಒತ್ತಾಯಿಸುವಂತಿಲ್ಲ ಅನ್ನೋ ವಿಚಾರವನ್ನು ಸ್ಪಷ್ಟಪಡಿಸುತ್ತೆ 20ನೇ ವಿಧಿ. ಇನ್ನು ನೆಕ್ಸ್ಟ್ 21ನೇ ವಿಧಿ, ಆರ್ಟಿಕಲ್ 21. ಆರ್ಟಿಕಲ್ 21 ಸ್ಟೇಟ್ಸ್ ದ್ಯಾಟ್ ನೋ ಪರ್ಸನ್ ಶಾಲ್ ಬಿ ಡಿಪ್ರೈವ್ಡ್ ಆಫ್ ಹಿಸ್ ಲೈಫ್ ಆರ್ ಪರ್ಸನಲ್ ಲಿಬರ್ಟಿ ಎಕ್ಸೆಪ್ಟ್ ಅಕಾರ್ಡಿಂಗ್ ಟು ಲಾ. ಜೀವ ಮತ್ತು ವ್ಯಕ್ತಿ ಸ್ವಾತಂತ್ರ್ಯದ ರಕ್ಷಣೆಯನ್ನು ನೀಡುತ್ತದೆ. ಜೀವ ಮತ್ತು ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ರಕ್ಷಣೆಯನ್ನು ನೀಡುವಲ್ಲಿ ಪ್ರಮುಖದ ಪಾತ್ರವನ್ನು 21ನೇ ವಿಧಿ ಸ್ಪಷ್ಟಪಡಿಸ್ತದೆ. ಜೀವ ಮತ್ತು ವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ರಕ್ಷಣೆ ನೀಡುವಲ್ಲಿ ಪ್ರಮುಖದ ಪಾತ್ರ ವಹಿಸುತ್ತದೆ ಅನ್ನೋ ವಿಚಾರವನ್ನು 21ನೇ ವಿಧಿ ಸ್ಪಷ್ಟಪಡಿಸ್ತದೆ. ಆರ್ಟಿಕಲ್ 22 ಸ್ಟೇಟ್ ಅಬೌಟ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ಆರ್ಬಿಟರರಿ ಅರೆಸ್ಟ್ ಆ್ಯಂಡ್ ಡೆಟೆನ್ಷನ್. ಬಂಧನ ಮತ್ತು ಅಕ್ರಮ ಬಂಧನ ವಿರುದ್ಧ ರಕ್ಷಣೆ ನೀಡುತ್ತದೆ. ಬಂಧನ ಮತ್ತು ಅಕ್ರಮ ಬಂಧನ ವಿರುದ್ಧ ರಕ್ಷಣೆ ನೀಡುವಲ್ಲಿ ಕೂಡ ಪ್ರಮುಖದ ಪಾತ್ರ ವಹಿಸಬೇಕನ್ನುವ ವಿಚಾರವನ್ನು 22ನೇ ವಿಧಿ ಸ್ಪಷ್ಟಪಡಿಸ್ತದೆ. ಹೀಗೆ ಎರಡನೇದಾಗಿ ಬರುವಂಥ ಮೂಲಭೂತ ಹಕ್ಕು ಸ್ವಾತಂತ್ರ್ಯದ ಹಕ್ಕು 19ರಿಂದ 22ನೇ ವಿಧಿ ಬಗ್ಗೆ ಸ್ಪಷ್ಟಪಡಿಸಿರೋದನ್ನು ನಾವು ಕಾಣಬಹುದು. ಇದು ಕೂಡ ನಿಮ್ಮ CET ದೃಷ್ಟಿಯಿಂದ ಯಾವ್ದು ಬೇಕಾದ್ರೆ ಕೇಳಬಹುದ್ರೆ 19ನೇ ವಿಧಿ ಏನು ತಿಳಿಸ್ಕೊಡ್ತದ, 20ನೇ ವಿಧಿ ಏನು ತಿಳಿಸ್ಕೊಡ್ತದ, 21ನೇ ವಿಧಿ ಏನು ತಿಳಿಸ್ಕೊಡ್ತದ, 22ನೇ ವಿಧಿ ಏನು ತಿಳಿಸ್ಕೊಡ್ತದೆ. ಹೀಗೆ ನಿಮ್ಮ CET ದೃಷ್ಟಿಯಿಂದ ಕೂಡ ಕ್ವಶನ್ ಭಾಳ ಬರ್ತಾವ್ರೆ. ಈಗ ಇರ್ತೇನೆ ಎಕ್ಸಾಮ್ ದೃಷ್ಟಿಯಿಂದ ಕೂಡ ಭಾಳ ಮಾತುವತ್ತು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ದೃಷ್ಟಿಯಿಂದ ಕೂಡ ಭಾಳ ಮಾತುವತ್ತು. ಇದನ್ನು ಸರಿಯಾಗಿ ನೋಡ್ಕೊಳ್ಳಿ. ಇದು ಬರುವಂಥ ಎರಡನೇ ಒಂದು ಪ್ರಮುಖ ಮೂಲಭೂತ ಹಕ್ಕಾಗಿ ಬರುವಂಥ ಸ್ವಾತಂತ್ರ್ಯದ ಹಕ್ಕು. ಇನ್ನು ನೆಕ್ಸ್ಟ್ ಥರ್ಡ್ ಒನ್, ಮೇನ್ ಫಂಡಮೆಂಟಲ್ ರೈಟ್ಸ್ ಆಫ್ ಥರ್ಡ್, ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲೋಯಿಟೇಷನ್. ಶೋಷಣೆ ವಿರುದ್ಧದ ಹಕ್ಕು. ಶೋಷಣೆ ವಿರುದ್ಧದ ಹಕ್ಕು.
ಭಾರತ ಸಂವಿಧಾನದ 23ನೇ ವಿಧಿಯಿಂದ ಹಿಡ್ಕೊಂಡ 24ನೇ ವಿಧಿಯವರೆಗೆ ಶೋಷಣೆ ವಿರುದ್ಧದ ಹಕ್ಕದ ಬಗ್ಗೆ ಸ್ಪಷ್ಟಪಡಿಸ್ತದೆ. ಶೋಷಣೆ, ದೌರ್ಜನ್ಯ, ಅಪರಾಧಗಳು, ಗುಲಾಮಗಿರಿ ಪದ್ಧತಿ, ಜೀತ ಪದ್ಧತಿಯನ್ನು ಹೋಗಲಾಡಿಸಲು ಪ್ರಮುಖವಾದ ಪಾತ್ರವನ್ನು ಶೋಷಣೆ ವಿರುದ್ಧದ ಹಕ್ಕು ಮಾಡ್ತದೆ. ಇದು ಭಾರತ ಸಂವಿಧಾನದ 23ರಿಂದ ಹಿಡ್ಕೊಂಡು 24ನೇ ವಿಧಿ ಬಗ್ಗೆ ಸ್ಪಷ್ಟಪಡುತ್ತದೆ. ಶೋಷಣೆ, ಅನ್ಯಾಯ, ದೌರ್ಜನ್ಯ, ಗುಲಾಮಗಿರಿ ಪದ್ಧತಿ, ಜೀತ ಪದ್ಧತಿ ಅನ್ನು ಹೋಗಲಾಡಿಸುವ ದೃಷ್ಟಿಕೋನ ಇಟ್ಟುಕೊಂಡು ಭಾರತ ಸಂವಿಧಾನ ಇಲ್ಲಿ ಪ್ರಮುಖವಾಗಿ 23ರಿಂದ 24ನೇ ವಿಧಿ ಬಗ್ಗೆ ಸ್ಪಷ್ಟಪಡಿಸ್ತೈತಿ. ಹಾಗಾದರೆ 23 ಮತ್ತು 24ನೇ ವಿಧಿ ಏನು ತಿಳಿಸಿಕೊಡುತ್ತಾವ ಅನ್ನೋದನ್ನು ಸ್ವಲ್ಪ ನಾವು ನೋಡಬೇಕಾಗ್ತದೆ ವಿದ್ಯಾರ್ಥಿಗಳೇ. ನೋಡೋಣ. ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲೋಯಿಟೇಷನ್ ಆರ್ಟಿಕಲ್ 23 to 24. 23ರಿಂದ 24ನೇ ವಿಧಿ ಯಾವ ರೀತಿ ವಿಚಾರವನ್ನು ಸ್ಪಷ್ಟಪಡಿಸ್ತಾವ ಅನ್ನೋದನ್ನು ಸ್ವಲ್ಪ ಇಲ್ಲಿ ನೋಡೋಣ. ಆರ್ಟಿಕಲ್ 23 ಸ್ಟೇಟ್ಸ್ ದ ಪ್ರೊಹಿಬಿಷನ್ ಆಫ್ ಫೋರ್ಸ್ಡ್ ಲೇಬರ್ ಆ್ಯಂಡ್ ಟ್ರಾಫಿಕ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅಂತಂದರೆ ಅಮಾನವೀಯ ಪದ್ಧತಿ, ಗುಲಾಮಗಿರಿ ಪದ್ಧತಿ, ಜೀತ ಪದ್ಧತಿ, ಮಹಿಳೆಯರು ಮತ್ತು ಮಕ್ಕಳನ್ನು ಅನೈತಿಕ ಒಳಗೆ ತಳ್ಳದಂತೆ ತಡೆ ಹಿಡಿಯುವ, ನಿರ್ಬಂಧ ಹೇರುವ ಕೆಲಸ ಕಾರ್ಯವನ್ನು ಇದು 23ನೇ ವಿಧಿ ಸ್ಪಷ್ಟಪಡಿಸ್ತದೆ. ನೆಕ್ಸ್ಟ್ ಆರ್ಟಿಕಲ್ 24 ಸ್ಟೇಟ್ಸ್ ದ ಪ್ರೊಹಿಬಿಷನ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್ ಇನ್ ಫ್ಯಾಕ್ಟ್ರೀಸ್, ಮೈನ್ಸ್ ಎಟ್ಸೆಟ್ರಾ. ಅಂದರೆ 24ನೇ ವಿಧಿ ಪ್ರಕಾರ 14 ವರ್ಷದ ಒಳಗಿನ ಮಕ್ಕಳನ್ನು ಯಾವುದೇ ಗಣಿಗಳಲ್ಲಿ, ಕಾರ್ಖಾನೆಗಳಲ್ಲಿ, ಫ್ಯಾಕ್ಟ್ರಿಗಳಲ್ಲಿ, ಇಟ್ಟಿಗೆ ಕಾರ್ಖಾನೆಗಳಲ್ಲಿ ದುಡಿಲಿಕ್ಕೆ ತೆಗೆದುಕೊಳ್ಳುವಂತಿಲ್ಲ. ಅಂದ್ರೆ 14 ವರ್ಷಕ್ಕಿಂತ ಕಡಿಮೆ ಇರುವಂಥ ಮಕ್ಕಳನ್ನು ಯಾವುದೇ ಸಾರ್ವಜನಿಕ ಹೋಟೆಲ್ಗಳಾಗಲಿ, ಸಾರ್ವಜನಿಕ ಕಾರ್ಖಾನೆಗಳಾಗಲಿ, ಯಾವುದೇ ಗಣಿ ಕೈಗಾರಿಕೆಗಳಾಗಲಿ, ಯಾವುದೇ ಇಟ್ಟಿಗೆ ಕೈಗಾರಿಕೆಗಳಾಗಲಿ ಅವರನ್ನು ಕೆಲಸಕ್ಕೆ ತೆಗೆದುಕೊಳ್ಳುವಂತಿಲ್ಲ. ಒಂದು ವೇಳೆ ತೆಗೆದುಕೊಂಡರೆ ಅದು ಕಾನೂನು ಉಲ್ಲಂಘನೆ ಆಗ್ತದೆ. ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂಥ ಕೆಲಸ ಕಾರ್ಯವನ್ನು ಮಾಡುವಂಥ ಕೆಲಸ ಕಾರ್ಯವನ್ನು ಭಾರತ ಸಂವಿಧಾನ ಮಾಡ್ತದೆ. ಅಂದ್ರೆ 14 ವರ್ಷದ ಒಳಗಿನ ಮಕ್ಕಳನ್ನು ಯಾವುದೇ ಕಾರ್ಮಿಕ ಕೆಲಸಕ್ಕೆ, ಯಾವುದೇ ಕೈಗಾರಿಕೆ ಕೆಲಸಕ್ಕೆ, ಯಾವುದೇ ಗಣಿ ಕೆಲಸಕ್ಕೆ ತೆಗೆದುಕೊಳ್ಳುವಂತಿಲ್ಲ ಅಥವಾ ಯಾವುದೇ ರೀತಿಯ ಸಾರ್ವಜನಿಕ ಹೋಟೆಲ್ಗಳಲ್ಲಿ ಅವರನ್ನು ಕೆಲಸಕ್ಕೆ ತೆಗೆದುಕೊಳ್ಳುವಂತಿಲ್ಲ ಅನ್ನೋದನ್ನು ಸಂಪೂರ್ಣವಾಗಿ ನಿರ್ಬಂಧಿಸಿದೆ. 24ನೇ ವಿಧಿ 14 ವರ್ಷದ ಒಳಗಿನ ಎಲ್ಲ ಮಕ್ಕಳನ್ನು ಯಾವುದೇ ರೀತಿಯ ಕಾರ್ಖಾನೆಗಳಲ್ಲಿ, ಗಣಿಗಳಲ್ಲಿ, ಕೈಗಾರಿಕೆಗಳಲ್ಲಿ, ಯಾವುದೇ ರೀತಿಯ ಹೋಟೆಲ್ಗಳಲ್ಲಿ ಕೆಲಸಕ್ಕೆ ತೆಗೆದುಕೊಳ್ಳುವಂತಿಲ್ಲ ಅನ್ನೋದನ್ನು ನಿರ್ಬಂಧಿಸಿದ. ಅಂದರೆ ಸಣ್ಣ ಮಕ್ಕಳನ್ನ ಯಾವುದೇ ಕಾರಣಕ್ಕೆ ಅವ್ರಿಗೆ ಕೆಲಸಕ್ಕೆ ತೆಗೆದುಕೊಳ್ಳೋಕೆ ಅವಕಾಶ ಇಲ್ಲ. ಒಂದು ವೇಳೆ ಕಾನೂನು ಉಲ್ಲಂಘನೆ ಆಗಿದ್ದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂಥ ಕೆಲಸ ಕಾರ್ಯವನ್ನು 24ನೇ ವಿಧಿ ಅಡಿಯಲ್ಲಿ ಭಾರತ ಸಂವಿಧಾನ ಕ್ರಮಗಳನ್ನ ತೆಗೆದುಕೊಳ್ತದೆ. ಯಾವುದೇ ಕಾರಣಕ್ಕೆ ಸಣ್ಣ ಮಕ್ಕಳನ್ನ ಜೀತ ಪದ್ಧತಿ, ಗುಲಾಮಗಿರಿ ಪದ್ಧತಿ, ಕೆಟ್ಟ ಕೆಲಸಕ್ಕೆ ಅಥವಾ ಯಾವುದೇ ರೀತಿಯ ಕಾರ್ಖಾನೆಗಳಲ್ಲಿ, ಯಾವುದೇ ರೀತಿಯ ಫ್ಯಾಕ್ಟ್ರಿಗಳಲ್ಲಿ, ಯಾವುದೇ ರೀತಿಯ ಗಣಿಗಳಲ್ಲಿ, ಯಾವುದೇ ರೀತಿಯ ಇಟ್ಟಿಗೆ ಕಾರ್ಖಾನೆಗಳಲ್ಲಿ, ಯಾವುದೇ ರೀತಿಯ ಹೋಟೆಲ್ಗಳಲ್ಲಿ ಅವರನ್ನು ಕೆಲಸಕ್ಕೆ ತೆಗೆದುಕೊಳ್ಳುವಂತಿಲ್ಲ ಅನ್ನುವ ನಿರ್ಬಂಧವನ್ನು ತೆಗೆದುಕೊಳ್ಳದಂತೆ ನಿಷೇಧಿಸಿದೆ 24ನೇ ವಿಧಿ. ಹೀಗೆ ನಾವು ಪ್ರಮುಖವಾಗಿ 3ನೇದಾಗಿ ಬರುವಂಥ ಪ್ರಮುಖ ಹಕ್ಕು ಯಾವುದಪ್ಪ ಅಂದ್ರೆ ಶೋಷಣೆ ವಿರುದ್ಧದ ಹಕ್ಕು. ಒಂದು ವೇಳೆ ಶೋಷಣೆ ವಿರುದ್ಧ ನಡೆದುಕೊಂಡ್ರೆ ಅಂಥವ್ರ ವಿರುದ್ಧ ಕ್ರಮ ಕೈಗೊಳ್ಳುವಂಥ ಕೆಲಸ ಕಾರ್ಯವನ್ನು ಈ ವಿಧಿ ಅನ್ವಯ ಭಾರತ ಸಂವಿಧಾನ ಮಾಡ್ತದೆ. ಇಷ್ಟು ನಾವು ಪ್ರಮುಖವಾಗಿ ವಿದ್ಯಾರ್ಥಿಗಳೇ ಭಾರತ ಸಂವಿಧಾನದಲ್ಲಿ ಬರುವಂಥ ಮೂಲಭೂತ ಹಕ್ಕುಗಳಲ್ಲಿ ಬರುವಂಥ ಪ್ರಮುಖ 3 ರೀತಿಯ ಮೂಲಭೂತ ಹಕ್ಕುಗಳನ್ನು ತಿಳ್ಕೊಬೋದು. ಅರ್ಥ ಆಯ್ತು ರೀ. ಇನ್ನೂ ಇತರಾಗ 3 ಮೂಲಭೂತ ಹಕ್ಕುಗಳಿದಾವೆ, 4, 5, 6. ಆ ಇನ್ನುಳಿದ 3 ಮೂಲಭೂತ ಹಕ್ಕುಗಳನ್ನು ಮುಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರ್ತೇನೆ. ಇಲ್ಲಿಗೆ ಇಷ್ಟು ನಾವು ಇವತ್ತಿನ ವಿಡಿಯೋದಲ್ಲಿ 3 ಮೂಲಭೂತ ಹಕ್ಕುಗಳ ಬಗ್ಗೆ ತಿಳ್ಕೊಬೋದು. ಎಕ್ಸಾಮ್ ದೃಷ್ಟಿಯಿಂದ ಇದು ಭಾಳ ಮಹತ್ವ ಐತ್ರೆ, CET ದೃಷ್ಟಿಯಿಂದ ಭಾಳ ಮಹತ್ವ ಐತಿ. ಮತ್ತು BA, BCom, BSc ಪ್ರಥಮ ವರ್ಷದಲ್ಲಿ ಪ್ರಥಮ ಸೆಮಿಸ್ಟರ್ಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ದೃಷ್ಟಿನೂ ಕೂಡ ಭಾಳ ಮಹತ್ವ ಐತಿ. ಇದನ್ನು ಸರಿಯಾಗಿ ನೋಡ್ಕೊಳ್ರಿ. ಇದು ಭಾಳ ಮಹತ್ವದ ಪರಿಕಲ್ಪನೆ ಐತಿ. CET ದೃಷ್ಟಿಯಿಂದ ಆಗಲಿ, ಎಕ್ಸಾಮ್ ದೃಷ್ಟಿಯಿಂದಾಗಲಿ. ಇಷ್ಟು ನಾವು ಇವತ್ತಿನ ವಿಡಿಯೋದಲ್ಲಿ ಪ್ರಮುಖವಾಗಿ 3 ರೀತಿಯ ಮೂಲಭೂತ ಹಕ್ಕುಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. 1 ರೈಟ್ ಟು ಈಕ್ವಾಲಿಟಿ, ಸಮಾನತೆ ಹಕ್ಕದ ಬಗ್ಗೆ ತಿಳ್ಕೊಂಡಿದ್ದೇವೆ. 2 ರೈಟ್ ಟು ಫ್ರೀಡಮ್, ಸ್ವಾತಂತ್ರ್ಯದ ಹಕ್ಕದ ಬಗ್ಗೆ ತಿಳ್ಕೊಂಡಿದ್ದೇವೆ. 3
ರೈಟ್ ಅಗ್ನೆಸ್ಟ್ ಎಕ್ಸ್ಪ್ಲೋಯೇಷನ್, ಶೋಷಣೆ ವಿರುದ್ಧ ಹಕ್ಕು ಬಗ್ಗೆ ತಿಳ್ಕೊಂಡಿದ್ದೇವೆ. ಹೀಗೆ ಒಟ್ಟು ಇವತ್ತು 3 ರೀತಿಯ ಮೂಲಭೂತ ಹಕ್ಕುಗಳನ್ನು ತಿಳ್ಕೊಂಡಿದ್ದೇವೆ ವಿದ್ಯಾರ್ಥಿಗಳೇ. ಇನ್ನೂ 3 ಮೂಲಭೂತ ಹಕ್ಕುಗಳಿದಾವ. ಆ ಇನ್ನುಳಿದ 3 ಮೂಲಭೂತ ಹಕ್ಕುಗಳನ್ನು ಮುಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರುತ್ತೇನೆ. ಅಲ್ಲಿವರೆಗೆ ತಮ್ಮೆಲ್ಲರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು.